ಮಧ್ಯ ಒಂದು ಮಾತಾಡ್ತೀನಿ. ಈಗ ಪರಿಹಾರದ ಬಗ್ಗೆ ನಾವು ಮಾತಾಡ್ತಿದ್ವಿ. ಆಯ್ತು, ನಮ್ದೊಂದು ಕುಟುಂಬ ಇದೆ, ಇದು ಆಯ್ತು, ನಾನು ಹೇಳಿದೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ. ಈಗ ವೃದ್ಧಾಶ್ರಮದಲ್ಲಿ ಇರೋರು, ಅವರಿಗೀಗ ಪರಿಹಾರಕ್ಕೆ ಯಾವುದು ಕೊಡೋಕ್ಕಾಗಲ್ಲ, ಯಾವುದು ರೆಮಿಡಿನೇ ಇಲ್ಲ ಅಲ್ಲಿ. ಈಗ ಆ ಮಕ್ಕಳ ಪಾಡಿಗೆ ಮಕ್ಳಿರ್ತಾರೆ ವೃದ್ಧಾಶ್ರಮದಲ್ಲಿ, ಅವ್ರು ಇರೋವಾಗಲೇ ಬದುಕಿರೋವಾಗಲೇ ತಾಯಿ ತಂದೆನ ಬಿಟ್ಟಿರ್ತಾರೆ. ಅವರಿಗೆ ಈ ಗ್ರಹಣದ ಪರಿಹಾರದ ಬಗ್ಗೆ ಯಾವ ರೀತಿ ನಾವು ಮಾತಾಡಬಹುದು ಅಂದಾಗ, ಅದಕ್ಕೆ ನಿಮಗೆ ನೀವು ಕೇಳಿದಂತಹ ಪ್ರಶ್ನೆ ಚೆನ್ನಾಗಿದೆ. ವೃದ್ಧಾಶ್ರಮದಕ್ಕೆ ಇವಾಗ ನಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡುವಂತಹ ಉದ್ದೇಶ ಏನು, ಕಾರಣ ಏನು? ನನ್ನ ಹೆಂಡತಿ ಬಂದ ಮೇಲೆ ನಾನು ನಮ್ಮ ತಾಯಿ ತಂದೆನ ನೋಡ್ಕೊಳಕ್ಕಾಗಲ್ಲ, ನನಗೂ ಹೆಂಡತಿ ಬಂದ್ಮೇಲೆ ಅನ್ನೋದು ತಪ್ಪಾಗುತ್ತೆ ಗುರುಗಳೇ. ಯಾಕೆ ಅಂದ್ರೆ ಹೆಂಡತಿ ಅನ್ನೋದು ವರ್ಡ್ ತಗೋಬಾರ್ದಲ್ಲಿ. ಯಾಕೆ ಅಂದ್ರೆ ಯಾವುದೇ ನಿನ್ನ ಪಕ್ಕದಲ್ಲಿ ವಸ್ತು ಬಂದ್ರು ನಿನ್ನ ತಂದೆ ತಾಯಿ ಕೊಡೋ ರೆಸ್ಪೆಕ್ಟ್ ನೀನ್ ಕೊಡ್ಲೇಬೇಕು. ನೀನು ಸ್ಟ್ರಾಂಗ್ ಆಗಿದ್ದಾಗ ಪಕ್ಕದಲ್ಲಿರೋರು ಏನು ಮಾಡಕ್ಕಾಗಲ್ಲ ಅಲ್ವಾ? ನೀನ್ ವೀಕ್ ಮೈಂಡ್ ಆಗಿರಕೇನೆ ನಿನ್ ತಾಯಿ ತಂದೆ ಸೇರಿಸಿದೆ, ಹೆಂಡತಿ ಲೆಕ್ಕಕ್ಕೆ ಬರಲ್ಲ. ಈಗ ಎಷ್ಟೋ ಮನೇಲಿ ನನ್ನ ಪರ್ಸನಲ್ ಲೈಫ್ ಅಂತ, ಅಮ್ಮ ನೀನ್ ದಯವಿಟ್ಟು ಓಲ್ಡೇಜ್ ಹೋಮ್ ಅಲ್ಲಿ ಇದ್ರೆ ವಾಸಿ ಅಂದ್ರೆ ನಿನಗೆ ನಿಭಾಯಿಸೋ ಕೆಪಾಸಿಟಿ ಇಲ್ಲ ಅಲ್ಲಿ. ಈಗ ನಾನು ಹೇಳೋದು, ಈ ಗ್ರಹಣದಲ್ಲಿ ನೋಡಿ ಧರ್ಮ, ಸಂಸ್ಕಾರ, ದೈವಿಕತೆ, ದೈವದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಈಗ ಅಲ್ಲಿರೋರಿಗೆ ಯಾವ ಕರ್ಮ ಮಾಡಿದಾರ ಅವರು ಅಂತ, ಯಾವ ತಪ್ಪು ಮಾಡಿದ್ದಾರೆ ಅಂತ ನೀವು ಕೇಳದಂತಹ ಪ್ರಶ್ನೆಗೆ ನಾನು ಯಾವುದೇ ನನ್ನ ಧರ್ಮದ ಏನು ಹೇಳುತ್ತೆ ಅಂದ್ರೆ, ನನಗೆ ಸ್ತ್ರೀಗಳು ದೈವದ ಸಮಾನರು. ನಾನು ಯಾವ ಹೆಂಡತಿ ಯಾವ ಸ್ತ್ರೀಗಳನ್ನು ದ್ವೇಷ ಮಾಡ್ತಿಲ್ಲ. ಕಾಲ ಬರುವಂತಹ ಕರ್ಮ ನಡೀತಾ ಇರೋದು. ಈಗ ಏನಿದೆ, ನಾನೊಂದು ಕರ್ಮ ಮಾಡ್ಬಿಟ್ಟೆ ಸ್ವಾಮಿ, ನನ್ನ ಪೂರ್ವ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟೆ, ಈ ಜನ್ಮದಲ್ಲಿ ನಾನು ಪಾಪ ಅನುಭವಿಸ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಾಗ ನೀನು ಯಾವಾಗ ಇನ್ನೂ ಪಾಪ ಜಾಸ್ತಿ ಆಗ್ತದೆ. ತಂದೆ ತಾಯಿಯರನ್ನ ತಗೊಂಡೋಗಿ ವೃದ್ಧಾಶ್ರಮಗಳಲ್ಲಿ ಬಿಡುವಾಗ, ಇದಕ್ಕೆ ಒಂದು ಸಣ್ಣದ ಕತೆ ಹೇಳ್ತೀನಿ. ಒಂದು ದಂಪತಿಗಳು ಅಂದರೆ ಒಂದು ಗಂಡ ಹೆಂಡತಿ ಒಂದು ನಾಯಿಯನ್ನು ಇಟ್ಕೊಂಡು ಮನೆಯಲ್ಲಿ ಸಾಕೊಂಡಿದ್ರು. ಮಗ ಅವರ ಕುಟುಂಬಸ್ಥರು ಬೇರೆ ಊರಿನಲ್ಲಿ ಬೇರೆ ದೇಶದಲ್ಲಿದ್ದರು. ಪ್ರತಿದಿನ ಆ ತಾಯಿ ತಂದೆ ಅದಕ್ಕೆ ಊಟ ಹಾಕಿ ಸಾಯ್ಕೊಂಡು ಇದ್ರಂತೆ. ಒಂದು ದಿವಸ ಅವರ ಮಗ ಫಾರಿನಿಂದನೋ ಎಲ್ಲಿಂದನೋ ಬಂದಾಗ ಅವನಿಗೇನೋ ಸಮಸ್ಯೆ ಆಯಿತು, ಇವ್ರಿಗೇನೋ ಸಮಸ್ಯೆ ಆಯಿತು, ತೊಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ರು. ಅವ್ರೇನು ಮಾಡಿದ್ರು, ಇವರು ಹೋಗುವಾಗ ಜಗಳ ಆಡಿಕೊಂಡು ಅವರು ವೃದ್ಧಾಶ್ರಮಕ್ಕೆ ಹೋಗಿಬಿಟ್ರು. ಮನೆಯಲ್ಲಿ ಇರುವಂತಹ ನಾಯಿಯನ್ನು ಬೀದಿಗೆ ಬಿಟ್ಬಿಟ್ರು. ಪ್ರತಿದಿನ ನೀವು ಆ ವೃದ್ಧಾಶ್ರಮದ ಮುಂದೆ ಬಂದು ಬಾಗಿಲ ಮುಂದೆ ಆ ನಾಯಿ ನಿಂತಿತ್ತು. ಕಾರಣ, ಇದು ನಡೆದಂತಹ ಘಟನೆ ಆಂಧ್ರದಲ್ಲಿ ನಡೆದಿದೆ. ಅಲ್ಲಿ ಬಂದು ಪ್ರತಿದಿನ ಆ ನಾಯಿ ಮನೆ ಮುಂದೆ, ಅವರ ಆಶ್ರಮದ ಮುಂದೆ ನಿಂತಿತ್ತು. ಸೆಕ್ಯೂರಿಟಿ ಅದನ್ನು ಕಲ್ ತಗೊಂಡು ಓಡಿಸೋನು, ಅದು ಓಡೋಗೋದು, ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬಂದು ನಿಂತ್ಕೊಳ್ಳೋದು. ಆ ನಾಯಿಯನ್ನು ಆ ನಾಯಿ ನೋಡಿಲ್ಲ, ಆ ನಾಯಿ ಅವ್ರ ತಂದೆ ತಾಯಿಯನ್ನು ನೋಡಿಲ್ಲ. ಆದರೆ ಇಲ್ಲಿಗೆ ಬಂದಿದ್ದಾರೆ ಅಂಥೇಳಿ ಅದರ ವಾಸನೆ ಇಟ್ಕೊಂಡು ಬಂದಿದೆ. ಅಂದರೆ ನಾನು ಹೇಳೋದು ಎಲ್ಲರಿಗೂ ತಪ್ಪಾಗಿ ಆಗ್ತದೆ. ಈಗ ನಾವು ಬಂದು ದ್ವೇಷಣೆ ಮಾಡಬೇಕು ಅಂತಂದಾಗ ನಾನಾ ರಕವಾದ ದ್ವೇಷಣೆಗಳಿದೆ. ತಂದೆ ತಾಯಿಯನ್ನು ನಾವು ಬಿಟ್ಟ ಮೇಲೆ ಅವರು ನಮಗೆ ದ್ವೇಷಿ ಅಲ್ಲ. ನಮ್ಮ ಧರ್ಮ ಏನು ಹೇಳುತ್ತೆ ಅಂದರೆ, ಪ್ರಥಮ ಪೂಜಿತಃ ಮಾತುಹು, ದ್ವಿತೀಯ ಪೂಜಿತಃ ಪಿತುಹು. ತಾಯಿಗೆ ತಂದೆಗೆ ಪ್ರಥಮ ಸ್ಥಾನ ನಮ್ಮಲ್ಲಿ. ಅಂಥ ತಂದೆ ತಾಯಿನ ಬಿಡುವಾಗ ಏನಾಗುತ್ತೆ ಅಂದರೆ, ನಿನಗೆ ಕರ್ಮ ಅನ್ನೋದು ತುಂಬಿಕೊಂಡು ಹೋಗ್ತದೆ. ಅದು ಯಾರಿಗೆ ತುಂಬ್ತದೆ? ನಿನಗೆ ಅಂದರೆ ನಿನ್ನ ಮಗನಿಗೋ ಸೊಸೆಗೋ ಬರೋದಿಲ್ಲ, ಮೊಮ್ಮಕ್ಕಳಿಗೆ ಬರುತ್ತೆ. ಆದರೆ ಮಧ್ಯದಲ್ಲಿ ಕ್ಷಮಿಸಿ, ಈಗ ಯಾವ ಮಗ ತಂದೆ ತಾಯಿನ ಬಿಟ್ಟಿರ್ತಾನೆ, ಅವನೀಗ ಜ್ಯೋತಿಷಿ ಕೇಳಿರ್ತಾನೆ, ಅವನ ಗ್ರಹಚಾರ ನೆಟ್ಗಾಗ್ಲಿಕ್ಕೆ ಅವನ ಹೆಂಡತಿ ಅದೇ ಉದ್ದಿನ ಬೇಳೆ ಕಡಲೆಬೇಳೆ ತಗೊಂಡೋಗಿ ದಾನ ಮಾಡಿದಾಗ ಅದನ್ನ ಸ್ವೀಕರಿಸೋ ಆ ಜೋಯಿಸರು ಆ ಕರ್ಮವನ್ನ ಅನುಭವಿಸಲೇಬೇಕಾಗುತ್ತಲ್ವಾ? ಧಾರ್ಮಿಕವಾಗಿ ಇಲ್ಲ ನೀವು ಹೇಳೋದು ಸುಳ್ಳದು. ಯಾಕೆಂದ್ರೆ ನೋಡಿ, ಒಂದು ಬ್ರಾಹ್ಮಣನಿಗೆ ನೀವು ಕೊಟ್ಟಂತಹ ದಾನ ಉದ್ದೇಶ ಏನಿರುತ್ತೆ? ನೀವು ಉದ್ದೇಶ ಯಾವ್ದಿರುತ್ತೆ? ಆಶೀರ್ವಾದ ಸಿಗ್ಲಿ ಅನ್ನೋದು ಒಂದು ತಪ್ಪು. ನೀವು ಉದ್ದೇಶ, ನಾನು ಮಾಡಿದಂತಹ ಇವತ್ತು ಗ್ರಹಣ ಕಾಲದಲ್ಲಿ ಜ್ಯೋತಿಷ್ಯಗಳು ಹೇಳಿದ್ದಾರೆ ಇಂತಹ ದಾನ ಕೊಡಿ ಅಂತ, ನೀವು ತಗೊಂಡೋಗಿ ಅಪ್ಪ ನನಗೆ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಯರಿಗೆ, ನನ್ನ ಕುಟುಂಬಸ್ಥರಿಗೆ ಒಳ್ಳೇದಾಗಲಿ ಅಂತ ನೀವು ದಾನ ಕೊಟ್ರಿ. ನಿಮ್ಮ ಸ್ವಾರ್ಥಕ್ಕಾಗಿ ನೀವು ದಾನ ಮಾಡಿಲ್ಲ, ನಿಮ್ಮ ಕುಟುಂಬಕ್ಕಾಗಿ ನೀವು ದಾನ ಮಾಡಿದ್ರಿ, ಒಬ್ಬರಿಗಾಗಿ ದಾನ ಅಲ್ಲ. ನಾನು ಹೇಳ್ತಾ ಇರೋದು, ತಪ್ಪು ಮಾಡಿರೋ ವ್ಯಕ್ತಿ, ಸಮಾಜದಲ್ಲಿ ಒಂದು ತಪ್ಪು ಮಾಡಿದ ವ್ಯಕ್ತಿ, ಅವನಿಗೂ ರೈಟ್ಸ್ ಇದೆ ಅಲ್ವಾ? ಈಗ ಎಲ್ಲರೂ ಒಳ್ಳೆ, ಅವನು ತಗೊಂಡೋಗಿ ದಾನ ಮಾಡಿದಾಗ ಅದು ಯಾವ ರೀತಿ ಆಗತ್ತೆ ಅನ್ನೋದು ನನ್ನ ಒಂದು ನಿಮಿಷ ಸರ್ ಮಾತಾಡ್ತಾರೆ. ಇಲ್ಲಿ ತಪ್ಪು ಸರಿ ಅನ್ನೋದಿಲ್ಲ ಡಿವೈನ್ ಲಾ ಪ್ರಕಾರ.
ಎನರ್ಜಿ ಅನ್ನೋದಿದೆ. ಆಯ್ತಾ, ನಾನು ಇವಾಗ ಜ್ಯೋತಿಷಿಯವ್ರಿಗೆ ಕಡಲೆಬೇಳೆನೋ ಉದ್ದಿನ ಬೇಳೆ ಏನೋ ದಾನ ಕೊಡ್ತಾ ಇದೀನಿ. ಇಟ್ ಮೀನ್ಸ್ ಸೈನ್ಸ್ ಆಗಿ ಅರ್ಥ ಮಾಡ್ಕೊಬೇಕು, ನನ್ನಲ್ಲಿರೋಂಥ ಋಣಾತ್ಮಕ ಶಕ್ತಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೊಸೆಸ್ ಆಫ್ ಎನರ್ಜಿ ಚೇಂಜ್ ಅಂತೀವಿ. ಇವಾಗ ಚಳಿ ಆಗ್ತಾ ಇದ್ರೆ ನಾವೇನ್ ಮಾಡ್ತೀವಿ, ಸ್ವಲ್ಪ ಬಿಸಿಲಿಗೆ ಹೋಗ್ತೀವಿ. ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಕೋಲ್ಡ್ ಏನಾದ್ರು ಜ್ಯೂಸ್ ಕುಡಿಯೋಣ ಅನ್ಸುತ್ತೆ. ಸೊ ಇಟ್ಸ್ ಅ ಎನರ್ಜಿ ಕನ್ವರ್ಷನ್. ಗ್ರಹಣ ಸಮಯದಲ್ಲಿ ನಮ್ಗೆ ಏನು ಅವೇರ್ನೆಸ್ ಬೇಕು ಅಂತ ಅಂದ್ರೆ, ಮನಸ್ಸು ಚಂಚಲತೆ ಹೆಂಗೆಂಗೋ ಹೋಗುತ್ತೆ, ಆ ನಿಯಂತ್ರಣಕ್ಕೆ ಅಸ್ಟ್ರಾಲಜಿ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ಜಪ ತಪ್ಪ ಇರ್ಬೋದು. ಯಾರು ಏನು ನಂಬಲ್ಲ ಅಂದ್ರೆ ಜಿಮ್ಗೆ ಹೋಗ್ತಾರೆ ಕೆಲವರು, ಎಕ್ಸರ್ಸೈಸ್ ಮಾಡ್ತಾರೆ, ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಣ ಅಂತ. ದಟ್ ಈಸ್ ಆಲ್ಸೋ ಗುಡ್. ಸಿ, ನೀನೇನ್ ನಂಬಿದ್ಯಾ ಪೂರ್ತಿ ನಂಬು, ನಿನ್ ಮೈಂಡ್ ನ ಸ್ಟ್ರಾಂಗ್ ಆಗಿ ಇಟ್ಕೋ. ಮೈಂಡ್ ಸ್ಟ್ರಾಂಗ್ ಆಗ್ತಾ ಇಲ್ಲ ಅಂತ ಅಂದಾಗ, ಬಟ್ ಈ ಏನಂತೀವಿ ಅಸ್ಟ್ರಾಲಜಿ ಇರ್ಬೋದು, ಹಿಪ್ನೋಥೆರಪಿ ಇರ್ಬೋದು, ಇನ್ನು ಯಾವುದೇ ಇವಾಗ ಸಪೋಸ್ ಮುಸ್ಲಿಮ್ಸ್ ಇದ್ದಾರೆ, ಅವರು ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಅವರು ಅವರ ದರ್ಗಕ್ಕೆ ಹೋಗ್ಬಿಟ್ಟು ಬರ್ಬೋದು. ಅವ್ರಿಗೆ ಎಲ್ಲಿ ನಂಬಿಕೆ ಇದೆ. ಕೆಲವರಿಗೆ ಅವ್ನ ಫ್ರೆಂಡ್ ಹತ್ರ ಮಾತಾಡಿದ್ರೇನೆ ಒಂದು ಮನಸ್ಸು ಅವ್ರಿಗೆ ಉಲ್ಲಾಸ ಸಿಗುತ್ತೆ. ದಟ್ ಇಸ್ ದ ಕೈಂಡ್ ಆಫ್ ಎ ಥೆರಪಿ. ಸೊ ಇಲ್ಲೇನಂತ ಅಂದ್ರೆ, ಇವರಿಬ್ಬರ ಮಧ್ಯದಲ್ಲಿ ನಾನು ಹೇಳಬೇಕಾಗಿರೋದು, ಮೇಡಮ್ ನಾನು ಹೇಳಬೇಕಾಗಿರೋವಂಥದ್ದು ಏನಂದ್ರೆ, ಇಲ್ಲಿ ಇರೋದು ಎನರ್ಜಿ, ಅದನ್ನ ನೀನು ಹೆಂಗೆ ಬಳಸ್ಕೊಂತೀಯ ಅದು ನಿನಗೆ ಬಿಟ್ಟಿದ್ದು. ನಿನ್ನಲ್ಲಿ ಇವಾಗ ಹೆವಿನೆಸ್ ಒಂದು ಆಗ್ತಾ ಇದ್ದಾಗ, ಆಯ್ತಾ, ಸಿ ಕೆಲವು ಏನಂತೀವಿ ನವಗ್ರಹ ಅಂತ ಅಂತೀವಿ, ಒಂದೊಂದು ಎಲಿಮೆಂಟು ಒಂದೊಂದು ಪ್ರಾಪರ್ಟೀಸ್ ಇರುತ್ತೆ. ಅದು ಮನುಷ್ಯನ ಒಂದು ಅವನ ಥಾಟ್ಸು ಮೈಂಡ್ ಪ್ರೊಸೆಸ್ಗೆ ಬಹಳ ನಂಟಿದೆ. ಈಗ ನಾವು ದಿನನಿತ್ಯ ಬೆಳಗ್ಗೆ ಇದ್ದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಲೈಕ್ ಆಂಟಿಬಯೋಟಿಕ್ಸ್. ಸೊ ಇದು ಬಂದಾಗ ಒಂದು ಏನಂತೀವಿ ಪ್ರೊಟೆಕ್ಷನ್ನು, ಅವೇರ್ನೆಸ್ ಅಂತ ಹೇಳ್ಬೋದು. ಆಯ್ತಾ, ಇದ್ಯಾಕೆ ಮನುಷ್ಯನ್ಗೇನೆ. ಆಮೇಲೆ ಮೇಡಮ್ ಹೇಳಿದ್ರು ಒಂದು ಮಾತು, ವೃದ್ಧಾಶ್ರಮದಲ್ಲಿ ಇವಾಗಿದ್ದಾರೆ, ಕೆಲವ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಸಿ, ಈ ಕಾರ್ಯಕ್ರಮ ಮೂಲಕ ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ಲಿಲ್ವಾ, ಒಳ್ಳೆ ಹಾಡು ಕೇಳಿ ಒಂದು 10 ನಿಮಿಷ. ಗ್ರಹಣ ಅಂತ ಭಯ ಪಡೋದು ಬೇಡ. ಅಥವಾ ನಿಮ್ಗೆ ಯಾರು ಸ್ನೇಹಿತಿದಾರ ಪಕ್ಕ, ಅವ್ರ ಜೊತೆಗೆ ಮಾತಾಡಿ. ಆಯ್ತಾ, ಸೊ ಏನೋ ನಿಮ್ಮ ಕೈಯಲ್ಲಿ ಶಕ್ತಿನೇ ಇಲ್ಲ, ನನಗೊಂದು ದಾನ ಕೊಡೋದಕ್ಕೂ ಶಕ್ತಿ ಇಲ್ಲ, ಅಥವಾ ಏನಂತೀವಿ ಒಂದು ಪೂಜೆ, ಒಂದು ದೇವಸ್ಥಾನಕ್ಕೆ ಹೋಗೋದು ಒಬ್ರಿಗೆ ಒಂದು ರೂಪಾಯಿ ದುಡ್ಡಿರಲ್ಲ. ಅಂತ ಸಮಯದಲ್ಲಿ ನಾನು ಹೇಳೋದು, ಒಂದು ಒಳ್ಳೆ ಹಾಡು ಕೇಳಿದಾಗ ಮೈಂಡ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಚೇಂಜ್ ಆದಾಗ ಸ್ವಲ್ಪ ನಮ್ಮಲ್ಲಿ ಏನಂತೀವಿ ಚಂದ್ರಗ್ರಹಣ ಬ್ಯಾಲೆನ್ಸ್ಡ್ ಬರುತ್ತೆ. ಓಕೆ ರವಿಕುಮಾರ್ ಗುರುಜಿ ಸರ್ ಈಗ ಹೇಳ್ತಾ ಇದ್ರು, ನಮಗೆ ನಾವು ಟೈಮ್ ಕೊಡುವಂತಹ ಟೈಮು ಗ್ರಹಣದ ಟೈಮ್ ಅಂತ. ಅಂದರೆ ನಿಮ್ಮ ಹತ್ರ ಏನೂ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆತ್ಮಾವಲೋಕನ ನೀವು ಮಾಡ್ಕೊಳ್ಳಿ, ನಿಮಗೆ ನೀವು ಟೈಮ್ ಕೊಡಿ ಅಂತ ಅಮ್ಮ ಹೇಳ್ತಾ ಇದ್ರು. ನೀಟಾಗಿ ಅವ್ರ ಪ್ರಶ್ನೆ ಸರಿಯಾಗಿದೆ. ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಷ್ಟೇ. ಅವರು ಪ್ರಶ್ನೆ ಹೇಳಿದ್ದೇನೆಂದ್ರೆ, ಕೂಡು ಕುಟುಂಬದ ವ್ಯವಸ್ಥೆ ಹೋಗಿದೆ, ನಿಜ, ಭಾವನೆಗಳಿಗೆ ಬೆಲೆ ಇಲ್ಲ, ಹೌದು, ಎಲ್ಲರೂ ಕೂಡ ಜೊತೆಯಾಗಿ ಬದುಕ್ತಾ ಇಲ್ಲ, ಒಂದೇ ಮನೆಯಲ್ಲಿ ಬೇರೆ ಬೇರೆ ಆಗಿದ್ದೀವಿ, ಮನಸ್ಸುಗಳ ಅಂತರ ಇದೆ, ಇದೆಲ್ಲವೂ ಸತ್ಯ. ನೀವು ಒಂದು 50 ವರ್ಷಗಳ ಹಿಂದೆ ನಾವು ತಿರುವು ನೋಡಿದಾಗ ಬಾಂಧವ್ಯಗಳಿಗೆ ಎಷ್ಟು ಬೆಲೆ ಇತ್ತು. ನನಗೆ ತುಂಬಾ ಜನ ಜ್ಯೋತಿಷಿಗಳಾದ ಮೇಲೆ ನಮ್ಮಲ್ಲಿ ಕೇಳುವಂತ ಪ್ರಶ್ನೆ, ನಾವು ಇನ್ನು ಮನೆಗೆ ಹೋಗ್ತಾ ಇದೀವಿ, ಈ ಬಾಗಿಲು ಈ ರೀತಿ ಇದೆ, ಅಥವಾ ನಮಗೆ ವಾಸ್ತು ಪ್ರಯೋಗದಲ್ಲಿ ಈ ತರ ಇದೆ, ಈ ಬಾಗಿಲಲ್ಲಿ ಈ ಕಡೆ ಅಡುಗೆ ಮನೆ ಇದೆ, ಇದೆಲ್ಲವನ್ನ ಇವತ್ತು ಕೇಳ್ತಾರೆ, ವಾಸ್ತು ಪ್ರಯೋಗದಲ್ಲಿ ಕೇಳ್ತಾರೆ. ತಪ್ಪು ಸರಿ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಹಾಗೆ ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆಗಳು ಇರ್ತಾ ಇದ್ವು. ಅದನ್ನ ಮಾಡೋದಕ್ಕೂ ಕೂಡ ಕಾರಣ ಇದೆ. ಆ ತೊಟ್ಟಿ ಮನೆಯಲ್ಲೇ ಆ ಮಧ್ಯದಲ್ಲಿಂದ ತೊಟ್ಟಿ ಭಾಗದಲ್ಲಿ ಬಂದು ಕೈಕಾಲು ತೊಳಿಬೇಕಾಗಿತ್ತು, ಅಲ್ಲಿಗೆ ಸೂರ್ಯನ ಬೆಳಕಿನ ಪ್ರತಿಫಲನ ಇರಬೇಕಾಗಿತ್ತು. ಈ ರೀತಿ ಎಲ್ಲ ಅವರು ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಇದಿಲ್ಲದೆ ಇದ್ರೂ ಕೂಡ ಯಾವ ಬಾಗಿಲಲ್ಲಿ ಏನೇ ಇರಲಿ, ಯಾವ ಬಾಗಿಲಿರಲಿ, ಯಾವ ಕಡೆ ಅಡುಗೆ ಮನೆ ಇರಲಿ, ಅವರ ಜೀವಿತಾವಧಿಯಲ್ಲಿ ದಾನ ಧರ್ಮಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ರು. ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ರು, ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅನ್ನೋದೊಂದು ದೊಡ್ಡ ಏನೇನೋ ಆಗ್ಬಿಡುತ್ತೆ, ಅವ್ರಿಗೆ ಮಾತ್ರ ಕೊಡ್ಬೇಕಾ ಅಂತ ಪ್ರಶ್ನೆ ಬರ್ತಿದೆ. ದಾನ ಅಂತ ಹೇಳಿದ್ರೆ ಬರೀ ಬ್ರಾಹ್ಮಣರಿಗೆ ಕೊಡ್ಬೇಕಾ ಅನ್ನುವ ಪ್ರಶ್ನೆ ಎಲ್ಲೂ ಹೇಳಿಲ್ಲ. ನಾವು ಹೇಳ್ತಿರೋದು ಸಾತ್ವಿಕವಾಗಿ. ಒಂದು ನಿಮಿಷ ಸರ್, ಸಾತ್ವಿಕ ರೀತಿಯಲ್ಲಿ ನೋಡಿ, ಬ್ರಾಹ್ಮಣರು ಅಂದ್ರೆ ಯಾರಿಗೂ ನೋವು ಕೊಡದೆ, ಯಾರಿಗೂ ಒಬ್ಬರಿಗೆ ನೋವು ಮಾಡದೆ, ವೃತ್ತಿ ಧರ್ಮದಲ್ಲಿ ಭಗವಂತನ ಆರಾಧನೆ, ಭಗವಂತನನ್ನೇ ಸ್ಮರಣೆ, ಭಗವಂತನ ಸೇವೆ, ಯಾರೋ 4 ಜನಕ್ಕೆ ಒಳ್ಳೆಯ ಉಪದೇಶ, ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದನ್ನು ತಿಳಿಸ್ಕೊಡುವಂಥದ್ದು, ಇವೆಲ್ಲ ಕೆಲಸಗಳನ್ನ ನೀವು ಮಾಡ್ರಪ್ಪ. ನಿಮಗೆ ಕೂತಲ್ಲಿ ನಿಮಗೂ ಕೆಲಸ ಇಲ್ವಲ್ಲ, ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗೊಂದು ತಲುಪಿಸ್ಬೇಕಲ್ವಾ, ಅದನ್ನ ದಾನ ಧರ್ಮಗಳ ಹೆಸರಲ್ಲಿ ನಾವು ನಿಮಗೂ ಸ್ವಲ್ಪ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ದಾನ ಧರ್ಮಗಳನ್ನ ಮಾಡಬೇಕಾದ್ರೆ, ಈಗ ಹೇಳಿದ್ರು ಮೇಡಮ್ ವೃದ್ಧಾಶ್ರಮಗಳು ಅಂತ, ಆ ವೃದ್ಧಾಶ್ರಮಗಳಲ್ಲಿ ಇರುವಂತ ತಂದೆ ತಾಯಿ ಯಾರು ಸರ್? ಉಳ್ಳವರೇ,
ಉತ್ತಮವಾದ ವ್ಯವಸ್ಥಿತವಾದ ಪ್ರಪಂಚದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಹೊಂದಿರುವಂತ ತಂದೆ ತಾಯಿಗಳು ಅಲ್ಲಿ ಮೂಲೆ ಗುಂಪಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಆ ವೃದ್ಧಾಶ್ರಮವನ್ನು ನಿರ್ವಹಣೆ ಮಾಡುವಂತವ್ರು ಇದ್ದಾರಲ್ಲ, ಆ ವೃದ್ಧಾಶ್ರಮದಲ್ಲಿ ಅಂತ ತಾಯಿ ತಂದೆಯನ್ನು ಸಾಕೋನೊಬ್ಬ ಇದ್ದಾನಲ್ಲ, ಆತ ಯಾರು? ಆತನೇ ಭಗವಂತನ ಸ್ವರೂಪ ಅಂತ ನನ್ನ ಒಂದು. ಹೌದು, ಆತರನ್ನ ಅವ್ರು ಭಗವಂತ ಅನ್ಕೊಂಡಿದ್ದಾರೆ. ಅವನು ಕರೆಕ್ಟ್ ಟೈಮ್ ಊಟ ಕೊಡ್ತಾ ಇದ್ದಾನೆ, ಕರೆಕ್ಟ್ ಟೈಮ್ ಮೆಡಿಸಿನ್ ಕೊಡ್ತಾನೆ. ನಾವು ಅವ್ರಿಗೆ ದರ್ಬೆ ಹಾಕಿ ಅಥವಾ ನಾವ್ ಏನೂ ಹೇಳ್ತಿಲ್ಲ, ಅವರು ಭಗವಂತನ ಸ್ಮರಣೆ ಮಾಡಿ ಅಂತ ಇದೀವಿ ನಾವು ಬಾಲ್ಯದ. ಹೌದು, ನಾವು ಹೇಳಿ ಸರ್. ನನ್ನ ಒಂದು